ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, US ಇಸ್ ಡೂಯಿಂಗ್ ಟ್ರೇಡ್ ಡೀಲ್ ವಿತ್ ಇಂಡಿಯಾ, ಸೇಸ್ ಟ್ರಂಪ್. ಭಾರತದ ಜೊತೆ US ವ್ಯಾಪಾರ ಒಪ್ಪಂದ ಮಾಡ್ಕೊಳ್ತಾ ಇದೆ ಅಂತ ಟ್ರಂಪ್ ಅವರು ಹೇಳಿದ್ದಾರೆ. US and India are talking to make a new trade deal. President Trump said he shared a good friendship with PM Modi and wants to improve business between the two countries. ಪ್ರಧಾನಿ ಮೋದಿಯವರ ಜೊತೆ ನಾನು ಒಳ್ಳೆ ಸ್ನೇಹವನ್ನು ಹೊಂದ್ಕೊಂಡಿದ್ದೇನೆ. ಅವರು ನನಗೆ ಬಹಳ ಆತ್ಮೀಯ ಸ್ನೇಹಿತರು. ಮತ್ತೆ ಎರಡೂ ದೇಶಗಳ ವ್ಯವಹಾರವನ್ನ ಸುಧಾರಿಸಲಿಕ್ಕೆ ನಾವಿಬ್ಬರು ಮುಂದಾಗ್ತಾ ಇದ್ದೇವೆ ಅಂತ ಟ್ರಂಪ್ ಅವರು ಹೇಳಿದ್ದಾರೆ. ಅದರ ಜೊತೆ ಟ್ರಂಪ್ ಆಲ್ಸೋ ಸ್ಯಾಡ್ he used diplomacy or talks to reduce tension between India and Pakistan, and both sides calmed down after his talks. ಟ್ರಂಪ್ ಅವರು ಅತ್ಯದ್ಭುತವಾಗಿ ತಮ್ಮ ಸುಳ್ಳುಗಳನ್ನು ಹೇಳೋದ್ರಲ್ಲೂ ಸಹ ನಿಸ್ಸೀಮರಾಗಿರ್ತಾರೆ. ಹಾಗಾಗಿ ನಿಮ್ಗೆ ಗೊತ್ತಿದೆ, ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಯನ್ನ ಕಡಿಮೆ ಮಾಡಲಿಕ್ಕೆ ನನ್ನ ಪಾತ್ರ ಬಹಳ ಮಹತ್ವವಾಗಿದ್ದು, ನನ್ನ ರಾಜತಾಂತ್ರಿಕ ಮಾತುಕತೆಯಿಂದಾನೇ ಭಾರತ ಮತ್ತೆ ಪಾಕಿಸ್ತಾನ ಈಗ ಶಾಂತಿಯಿಂದ ಇದೆ ಅಂತ ಹೇಳಿದ್ದಾರೆ. ಎಕನಾಮಿಕ್ ರಿಲೇಷನ್ಸ್ ನೋಡೋದಾದ್ರೆ, ಟ್ರೇಡ್ ಬಿಟ್ವೀನ್ ಇಂಡಿಯಾ ಅಂಡ್ ದಿ US ಫೇಸ್ಡ್ ಪ್ರಾಬ್ಲಮ್ಸ್ ಅರ್ಲಿಯರ್. ಕೆಲವೊಂದು ಸಮಸ್ಯೆಗಳು ಎದುರಾಗ್ತಾ ಇತ್ತು. The US had put 50% import tax on Indian goods. ಭಾರತದ ಸರಕುಗಳ ಮೇಲೆ US 50% ಇಂಪೋರ್ಟ್ ಟ್ಯಾಕ್ಸ್ ಟ್ಯಾರಿಫ್ ಅನ್ನು ಹಾಕಿತ್ತು. ಮತ್ತೆ ಇಂಡಿಯಾ ರೆಸ್ಪಾಂಡೆಡ್ ಬೈ ಆಡಿಂಗ್ ಟ್ಯಾಕ್ಸ್ ಆನ್ US ಆಯಿಲ್ ಮೇಲೆ ವಾಪಸ್ ಟ್ಯಾಕ್ಸ್ ಹಾಕೋ ಮೂಲಕ ಭಾರತ ಪ್ರತಿಕ್ರಿಯಿಸಿತ್ತು. ನಾವು ಬೋತ್ ಆರ್ ಟ್ರೈಂಗ್ ಟು ಫಿಕ್ಸ್ ದೀಸ್ ಇಶ್ಯೂಸ್. ಎರಡು ದೇಶಗಳು ಈ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಿಕ್ಕೆ ಮುಂದಾಗ್ತಾ ಇವೆ. ಅದರ ಜೊತೆ ಈ ಕಡೆ ಭಾರತ FTA ಫ್ರೀ ಟ್ರೇಡ್ ಅಗ್ರಿಮೆಂಟ್ ಯಾವುದರ ಜೊತೆ, ಯುರೋಪಿಯನ್ ಯೂನಿಯನ್ ಜೊತೆ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದೆ. India and the European Union are also working on a big free trade agreement. Out of 20 parts of the deal, 10 are already done, showing good progress towards full agreement. 20ರಲ್ಲಿ ಒಂದು 10 ಪಾರ್ಟ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ನೆಗೋಸಿಯೇಷನ್ಗಳು, ಮಾತುಕತೆಗಳು ಮುಂದುವರಿತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬಹಳ ಬೇಗ EU ಜೊತೆ, ಯುರೋಪಿಯನ್ ಯೂನಿಯನ್ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆದಷ್ಟು ಬೇಗ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಮುಂದಿನ ವಿಷಯ, ಇಂಡಿಯನ್ IT ಇಂಡಸ್ಟ್ರಿ ಬಿಗ್ ಕಾಂಟ್ರಿಬ್ಯೂಟರ್ ಟು ಬಿಸ್ನೆಸ್ ಡ್ರಿವನ್ ಏರ್ ಟ್ರಾವೆಲ್ ಅಂಡ್ ಕಾರ್ಬನ್ ಫುಟ್ ಪ್ರಿಂಟ್ಸ್. ಏನಾಗ್ತಾ ಇದೆ ಅಂತಂದ್ರೆ, ಒಂದು ರಿಪೋರ್ಟ್ ಏನ್ ಹೇಳ್ತಾ ಇದೆ, ಇಂಡಿಯಾಸ್ IT ಕಂಪನೀಸ್ ಕಾಸ್ ಲಾಟ್ ಆಫ್ ಪೊಲ್ಯೂಷನ್ ಥ್ರೂ ಫ್ರೀಕ್ವೆಂಟ್ ಏರ್ ಟ್ರಾವೆಲ್ ಅಂಡ್ ಶುಡ್ ಫಾಲೋ ಇಕೋ ಫ್ರೆಂಡ್ಲಿ ಟ್ರಾವೆಲ್ ಪ್ಲಾನ್ಸ್. ನಮ್ಮ ದೇಶದಲ್ಲಿ ಕಂಪ್ನಿಗಳಿರುತ್ತೆ, ಅದರ ಬ್ರಾಂಚು ಬೇರೆ ದೇಶದಲ್ಲೂ ಇರುತ್ತೆ. ಇನ್ಫೋಸಿಸ್ನ ಬ್ರಾಂಚು ವಿದೇಶದಲ್ಲೂ ಬಹಳ ಇದೆ, TCS. ಮತ್ತೆ ಬೇರೆ ದೇಶದ ಕಂಪನಿಗಳ ಬ್ರಾಂಚ್ ನಮ್ಮ ದೇಶದಲ್ಲೂ ಇದೆ. ಈ ಬಿಸ್ನೆಸ್ ಟ್ರಾವೆಲ್ ಅವರ ವಾಣಿಜ್ಯ ಉದ್ದೇಶಗಳಿಗೋಸ್ಕರ ಬೇರೆ ಬೇರೆ ದೇಶಗಳಿಗೆ ಪದೇ ಪದೇ ಟ್ರಾವೆಲ್ ಮಾಡ್ತಾ ಇರ್ತಾರೆ. IT ಕಂಪನಿಗಳ ಒಂದು ವರ್ಕರ್ಸ್ ಅಥವಾ ಎಂಪ್ಲಾಯೀಸ್, ಅವರ ಬಿಸ್ನೆಸ್ ಹೆಡ್ಸ್ ಈ ತರ ಟ್ರಾವೆಲ್ಗಳನ್ನ ತುಂಬಾ ಮಾಡ್ತಾರೆ. ವಾರದಲ್ಲೇ ಎಷ್ಟೋ ಟ್ರಾವೆಲ್ಗಳನ್ನ ಮಾಡ್ತಾ ಇರ್ತಾರೆ. ಇಂಥ ಟ್ರಾವೆಲ್ನಿಂದಾಗಿ ಇದು ಪೊಲ್ಯೂಷನ್ ಕಾರಣ ಆಗ್ತಾ ಇದೆ. ಇದರಿಂದಾಗಿ IT ಕಂಪನಿಗಳ ಒಂದು ಫ್ರೀಕ್ವೆಂಟ್ ಏರ್ ಟ್ರಾವೆಲ್ ಇಂದ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಕಂಪನಿಗಳು ಇಕೋ ಫ್ರೆಂಡ್ಲಿ ಟ್ರಾವೆಲ್ ಪ್ಲಾನ್ ಗಳನ್ನ ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಮಿಷನ್ ಡೇಟಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫಾರ್ ಎವ್ರಿ 1000 ಕಿಲೋಮೀಟರ್ ಟ್ರಿಪ್, ಫ್ಲೈಟ್ ರಿಲೀಸ್ 285 kg CO2. 1000 ಕಿಲೋಮೀಟರ್ ಪ್ರಯಾಣ ಮಾಡಿದಾಗ ಫ್ಲೈಟ್ಸ್ 285 kg CO2 ಅನ್ನ ಬಿಡುಗಡೆ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ. ಆದ್ರೆ ಟ್ರೈನಲ್ಲಿ ಹೋದ್ರೆ 1000 ಕಿಲೋಮೀಟರ್ಗೆ 30 kg ಮಾತ್ರ ಬಿಡುಗಡೆ ಆಗೋದು. ಅದೇ AC ಬಸ್ ಅನ್ನು ಯೂಸ್ ಮಾಡಿದ್ರೆ ಅದು 70 kgಗೆ ತಲುಪುತ್ತೆ. ಹಾಗಾಗಿ ಫ್ಲೈಟ್ಸ್ ಜಾಸ್ತಿ ಪೊಲ್ಯೂಟ್ ಮಾಡುತ್ತೆ. ನೆಕ್ಸ್ಟ್ AC ಬಸ್ಗಳು, ಅದಾದ ನಂತರ ಟ್ರೈನ್ ಇರೋದ್ರಲ್ಲಿ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಏನ್ ರೆಕಮೆಂಡ್ ಮಾಡಿದ್ದಾರೆ ಅಂತಂದ್ರೆ, ರಿಪೋರ್ಟ್ ಅಡ್ವೈಸಸ್ ಕಂಪನೀಸ್ ಟು ಸೆಟ್ ಕ್ಲೈಮೇಟ್ ಗೋಲ್ಸ್. ನೀವು ಸಹ ಕ್ಲೈಮೇಟ್ ಗೋಲ್ಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ. ರಿವಾರ್ಡ್ ಸ್ಟಾಫ್ ಫಾರ್ ಯೂಸಿಂಗ್ ಲೋ ಕಾರ್ಬನ್ ಟ್ರಾವೆಲ್. ಯಾವ್ದಾದ್ರು ವರ್ಕರ್ಸ್, ಬಿಸ್ನೆಸ್ ಹೆಡ್ಸ್ಗಳು ಒಂದ್ ವೇಳೆ ಲೋ ಕಾರ್ಬನ್ ಎಮಿಷನ್ ಮಾಡುವಂತ ಟ್ರಾವೆಲ್ ಮೋಡ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಅವರಿಗೆ ರಿವಾರ್ಡ್ ಕೊಡೋದು, ಅವರಿಗೆ ಬಹುಮಾನ ಕೊಡೋದು. ಫ್ರೀಕ್ವೆಂಟ್ ಫ್ಲೈಟ್ಸ್ ಗಳನ್ನ, ಆಗಾಗ ಈ ರೀತಿ ಫ್ಲೈಟ್ ಅಲ್ಲಿ ಹೋಗೋದನ್ನ ಕಡಿಮೆ ಮಾಡಬೇಕು. ಟ್ಯಾಕ್ಸ್ ಶಾರ್ಟ್ ಫ್ಲೈಟ್ಸ್, ಸಣ್ಣದಕ್ಕೂ ಸಣ್ಣ ಕೆಲಸಕ್ಕೂ ವಿಮಾನ ಬಳಸಿದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕೋದು. ಅಥವಾ ಅದರ ಜೊತೆ ಬಿಲ್ಡ್ ಫಾಸ್ಟರ್ ಟ್ರೈನ್ ಆಪ್ಷನ್ ಅಲ್ವಾ, ಫಾಸ್ಟರ್ ಟ್ರೈನ್ ಆಪ್ಷನ್ ಕಡೆ ಮುಖ ಮಾಡೋದು. ಇನ್ನು ಪಾಲಿಸಿ ಇಂಪ್ಲಿಕೇಶನ್ ನೋಡೋದಾದ್ರೆ, ದೀಸ್ ಸ್ಟೆಪ್ಸ್ ಸಪೋರ್ಟ್ ಇಂಡಿಯಾಸ್ ಕ್ಲೈಮೇಟ್ ಗೋಲ್ಸ್ ಅಂಡ್ ಪ್ರಮೋಟ್
ಸಸ್ಟೈನಬಲ್ ಡೆವಲಪ್ಮೆಂಟ್, ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಅಂಡ್ ಬೆಟರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಇಂತಹ ಸ್ಟೆಪ್ಸ್ಗಳನ್ನು ನಾವು ಕೈಗೊಳ್ಳೋದ್ರಿಂದ, ಕ್ರಮಗಳನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ಒಂದು ಕಡೆ ಸುಸ್ಥಿರ ಅಭಿವೃದ್ಧಿ, ಇನ್ನೊಂದು ಕಡೆ ಪರಿಸರ ರಕ್ಷಣೆ, ಅದೇ ರೀತಿ ಉತ್ತಮ ಸಂಚಾರ ವ್ಯವಸ್ಥೆಯನ್ನು ಸಹ ನಾವು ರೂಪಿಸ್ತಾ ಹೋಗಬಹುದು. ಮುಂದಿನ ವಿಚಾರ ನೋಡಿ, ಬಫೆಲೋ ಬ್ರೀಡಿಂಗ್ ಟು ಗೆಟ್ ಅ ಬೂಸ್ಟ್ ಕರ್ಟಸಿ ನ್ಯೂ ಯಾರ್ಕ್ ಫ್ರೀ ಟೆಕ್ನಾಲಜಿ. ಇದು GS3 ಎನ್ವೈರ್ಮೆಂಟಲ್ ಬರೋದು. ಸೈಂಟಿಸ್ಟ್ ಏನ್ ಮಾಡಿದ್ದಾರೆ, NIA ಬೆಂಗಳೂರಿನಲ್ಲಿರೋರು ಒಂದು ಹೊಸ ಲಿಕ್ವಿಡ್ ಕ್ರಯೋಡಿಲ್ ಅಂತ ಒಂದು ಲಿಕ್ವಿಡ್ ಅನ್ನ ಇನ್ವೆಂಟ್ ಮಾಡಿದ್ದಾರೆ. ಇದರಲ್ಲಿ ಮಾಡ್ತಾರೆ, ಟು ಸ್ಟೋರ್ ಬಫೆಲೋ ಸೀಮೆನ್ ವಿತೌಟ್ ಯೂಸಿಂಗ್ ಎಗ್ ಯಾಕ್ ಅನ್ನ ಯೂಸ್ ಮಾಡಿದೆ. ಇದರಲ್ಲಿ ಬಫೆಲೋ ಸೀಮೆನ್ ಕೋಣದ ಒಂದು ವೀರ್ಯವನ್ನ ಸಂಗ್ರಹಿಸಿಡ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಬಿಗ್ ಸ್ಟೆಪ್ ಇನ್ ಅನಿಮಲ್ ಬ್ರೀಡಿಂಗ್, ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಹಾಗೆ ಇದು ಬಹಳ ದೊಡ್ಡದಾದ ಒಂದು ಹೆಜ್ಜೆ ಅಂತ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಮನೆಯಲ್ಲಿ ಒಂದು ವೇಳೆ ಹಸು ಇದ್ರೆ ಅದಕ್ಕೆ ಸಂತಾನೋತ್ಪತ್ತಿ ಪ್ರಕ್ರಿಯೆಗೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅನ್ನ ನೀವು ನೋಡಿರಬಹುದು. ಅಂದ್ರೆ ಆ ಡಾಕ್ಟರ್ ಬಂದು, ಪಶು ವೈದ್ಯರು ಬಂದು ಅವರ ಒಂದು ಬೇರೆ ಒಂದು ಬಾಕ್ಸ್ ಇರುತ್ತಲ್ವಾ, ಆ ಬಾಕ್ಸ್ ಇಂದ ವೀರ್ಯವನ್ನ ತೆಗೆದು ಇಂಜೆಕ್ಟ್ ಮಾಡ್ತಾರೆ, ಇನ್ಸೆಮಿನೇಟ್ ಮಾಡ್ತಾರೆ. ಅದರ ಅರ್ಥ ಅದು ಸಾಧಾರಣ ಟೆಂಪರೇಚರ್ ಇರೋದಿಲ್ಲ. ಅದನ್ನ ತೆಗಿಬೇಕಾದ್ರೆ ನೀವು ನೋಡಿರಬಹುದು, ಅದನ್ನ ಕ್ರಯೋ ಪ್ರಿಸರ್ವೇಷನ್, ನಾರ್ಮಲ್ ಟೆಂಪರೇಚರ್ಗಿಂತ ಬಹಳ ಕಡಿಮೆ ಟೆಂಪರೇಚರ್ ನಲ್ಲಿ ಲಿಕ್ವಿಡ್ ನೈಟ್ರೋಜನ್ ನಲ್ಲಿ ಸ್ಟೋರ್ ಮಾಡಿರ್ತಾರೆ ಆಲ್ಮೋಸ್ಟ್. ಈ ಕ್ರಯೋಡಿಯಲ್ ಅಂತಂದ್ರೆ ಇಲ್ಲಿ ಈ ತರ ಪ್ರಿಸರ್ವ್ ಮಾಡೋದ್ರಿಂದ ಮತ್ತೆ ಈ ಲಿಕ್ವಿಡ್ ಅಲ್ಲಿ ಪ್ರಿಸರ್ವ್ ಮಾಡೋದ್ರಿಂದ ಸುಮಾರು 18 months ಅದು ಉಳಿಯುತ್ತೆ. ಸ್ಪರ್ಮ್ ಸ್ಟೇ ಆಕ್ಟಿವ್ ಅಂಡ್ ಹೆಲ್ದಿ ಆಫ್ಟರ್ ಫ್ರೀಸ್ ಮಾಡಿದ್ಮೇಲೂ ಸ್ಪರ್ಮ್ ಆಕ್ಟಿವ್ ಆಗಿರುತ್ತೆ. ಚೀಪರ್ ದೆನ್ ಓಲ್ಡ್ ಎಗ್ ಯಾಕ್ ಮೆಥಡ್, ಹಳೆ ಮೆಥಡ್ಗಳಿಗಿಂತ ಇದು ಕಡಿಮೆ ಬೆಲೆಯಲ್ಲಿ ನಾವು ಇದನ್ನು ನಿರ್ವಹಿಸಬಹುದು. ಯೂಸಿಂಗ್ ವೇ ಪ್ರೋಟೀನ್ಸ್ ಇನ್ಸ್ಟೆಡ್ ಆಫ್ egg yolk removes the risk of germs and helps sperm survive better after thawing. ಹಾಗಾಗಿ ಘನೀಕರಿಸಿದ ಮೇಲೆ ಸಕ್ರಿಯವಾಗಿರ್ಲಿಕ್ಕೆ, ಆರೋಗ್ಯಕರವಾಗಿ ಇರ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆ ಸೂಕ್ಷ್ಮ ಜೀವಿಗಳು, ಅದರಿಂದ ಆಗುವಂತಹ ಅಪಾಯಗಳನ್ನು ಸಹ ನಾವು ಕಡಿಮೆ ಮಾಡಬಹುದು. ಮತ್ತೆ ಮುಂದಿನ ದಿನಗಳಲ್ಲಿ ಎಫೆಕ್ಟಿವ್ ಆಗಿ ನಾವು ಬೇರೆ ಕಡೆ ಯೂಸ್ ಮಾಡಬಹುದು. ಈಗ ಇದನ್ನ 24 ಬಫೆಲೋಗಳ ಮೇಲೆ ಟೆಸ್ಟ್ ಮಾಡಿದ್ದಾರೆ. ಇಟ್ಸ್ ನೌ ಇನ್ ಫರ್ಟಿಲಿಟಿ ಟ್ರಯಲ್ ಸ್ಟೇಟ್ ಅಲ್ಲಿ ಇದೆ. ಮತ್ತೆ ಪೇಟೆಂಟ್ ಇನ್ನೂ ಸಿಗ್ಬೇಕಷ್ಟೇ, ಇನ್ನು ಸಿಕ್ಕಿಲ್ಲ. ಪೇಟೆಂಟ್ ಪ್ರೊಸೆಸ್ ಇನ್ನು ಮುಂದೆ ಸಿಗಬಹುದು, ಆ ಪ್ರೊಸೆಸ್ ಆಗ್ತಾ ಇದೆ ಅಷ್ಟೇ. ಎಕ್ಸ್ಪೆಕ್ಟೆಡ್ ಟು ಬೂಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಅಂಡ್ ಇಂಪ್ರೂವ್ ಲೈವ್ ಸ್ಟಾಕ್ ಬ್ರೀಡಿಂಗ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ಲೈವ್ ಸ್ಟಾಕ್ ಬ್ರೀಡಿಂಗ್, ಜಾನುವಾರುಗಳು ಒಳ್ಳೆ ರೀತಿಯಲ್ಲಿ ಸಂತಾನೋತ್ಪತ್ತಿಯನ್ನು ನಿರ್ವಹಿಸಲಿಕ್ಕೆ ಅಥವಾ ಆ ಒಂದು ಕ್ಷೇತ್ರಕ್ಕೆ ಇದು ಹೆಲ್ಪ್ ಮಾಡಬಹುದು. ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಮಾಡೋದ್ರಲ್ಲಿ ಇದರ ಒಂದು ಪಾತ್ರ ಮಹತ್ವವಾಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಡೆವಲಪಿಂಗ್ ನೇಷನ್ಸ್ ನೀಡ್ 12 times ಮೋರ್ ಫಂಡ್ಸ್ ಟು ಕ್ಲೈಮೇಟ್ ಕ್ರೈಸಿಸ್ ಅಂತಂದ್ರೆ ಇಲ್ಲಿ ಫೈಟ್ ಅಂತ ಮಾಡ್ಕೊಳ್ಳಿ, GST ಮಾತ್ರ ಇದೆ, ಫೈಟ್ ಕ್ಲೈಮೇಟ್ ಕ್ರೈಸಿಸ್. UN ರಿಪೋರ್ಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ವಿಶ್ವಸಂಸ್ಥೆಯ ವರದಿ, ಪೂರ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ವಿಲ್ ನೀಡ್ ಅರೌಂಡ್ 310 to 365 billion every year by 2035 to deal with climate change, which is 12 times more than what rich countries currently provide. ಕ್ಲೈಮೇಟ್ ಚೇಂಜ್ ಅನ್ನ ಫೇಸ್ ಮಾಡಲಿಕ್ಕೆ, ಹವಾಮಾನ ಬದಲಾವಣೆಯನ್ನ ಫೇಸ್ ಮಾಡಲಿಕ್ಕೆ ಈಗ ರಿಚ್ ಕಂಟ್ರೀಸ್ಗಳು ಸಹಾಯ ಮಾಡ್ತಾ ಇವೆ, ಹಣಕಾಸಿನ ಸಹಾಯವನ್ನ ಮಾಡ್ತಾ ಇವೆ. ಯಾರಿಗೆ? ಡೆವಲಪಿಂಗ್ ಕಂಟ್ರೀಸ್ಗಳಿಗೆ, ಪೂರ್ ಕಂಟ್ರೀಸ್ಗಳಿಗೆ. ಆದ್ರೆ ಅವ್ರು ಕೊಡೋದು ಎಷ್ಟು ಕಡಿಮೆ ಇದೆ ಅಂತ ನೋಡಿದ್ರೆ, ನಿಜವಾಗ್ಲೂ ಎಷ್ಟು ಅವಶ್ಯಕತೆ ಇತ್ತು, ಈಗ 2035 ಹೊತ್ತಿಗೆ ಸುಮಾರು ಪ್ರತಿ ವರ್ಷ $310 to $365 billion ಅವಶ್ಯಕತೆ ಇದೆ ಕ್ಲೈಮೇಟ್ ಚೇಂಜ್ ಅನ್ನ ಫೇಸ್ ಮಾಡ್ಲಿಕ್ಕೆ. ಅದು ಈ ಕೊಡೋದಕ್ಕಿಂತ 12 ಪಟ್ಟು ಜಾಸ್ತಿ ಅಂತ. ಈಗ ಎಷ್ಟು ಕೊಡ್ತಾ ಇದ್ದಾರೋ ಅದಕ್ಕಿಂತ 12 ಪಟ್ಟು ಹೆಚ್ಚು ಹಣದ ಅವಶ್ಯಕತೆ ಇದೆ. ಕ್ಲೈಮೇಟ್ ಫೈನಾನ್ಸ್ ಗ್ಯಾಪ್ ನೋಡೋದಾದ್ರೆ, ಇನ್ 2023 ಓನ್ಲಿ $26 billion ವಾಸ್ ಗಿವನ್ ಫಾರ್ ಕ್ಲೈಮೇಟ್ ಅಡಾಪ್ಟೇಷನ್, ಲೆಸ್ ದೆನ್ $28 billion in 2022 and far below the $40 billion target set for 2025 at COP26. 2023ರಲ್ಲಿ ಕೇವಲ $26 billion ಕೊಟ್ಟಿದ್ರು, 22ರಲ್ಲಿ $28 billion ಕೊಟ್ಟಿದ್ರು, ಇನ್ನು 2025ರಲ್ಲಿ ಟಾರ್ಗೆಟ್ ಇಟ್ಕೊಂಡಿರೋದು 40 COP26 ಅಲ್ಲಿ. ಇದೆಲ್ಲ ಸಹ ಎಷ್ಟು ಬೇಕು ಅದಕ್ಕಿಂತ ಬಹಳ ಕಡಿಮೆ ಇದೆ. ಫ್ಯೂಚರ್ ಟಾರ್ಗೆಟ್ ನೋಡೋದಾದ್ರೆ, ಗ್ಲೋಬಲ್ ಪ್ಲಾನ್ ಕಾಲ್ಡ್ ಬಾಕು ಟು ಬೆಲೆಮ್ ರೋಡ್ ಮ್ಯಾಪ್. ಇದು ಇಂಪಾರ್ಟೆಂಟು, ಈ ಒಂದು ಟರ್ಮು. ಕ್ಲೈಮೇಟು, ಎನ್ವೈರ್ಮೆಂಟ್ ಇಂಥ ಟರ್ಮ್ಗಳು ಬಹಳ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಬೇಕಾದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ. ಬಾಕು ಟು ಬೆಲಮ್ ರೋಡ್ ಮ್ಯಾಪ್, ಇದರ ಏಮ್ ಏನು?
ರೈಸ್ ಕ್ಲೈಮೇಟ್ ಫಂಡಿಂಗ್ 1.3 trillion per year by 2035 under the new goal called NCQG, ನ್ಯೂ ಕಲೆಕ್ಟಿವ್ ಕ್ವಾಂಟಿಫೈಡ್ ಗೋಲ್ ಅಂತ. ಈ ಒಂದು ಗೋಲ್ನ ಅಡಿಯಲ್ಲಿ ಫಂಡಿಂಗ್ ರೈಸ್ ಮಾಡೋದು. ಫಂಡಿಂಗ್ ಅಂತಂದ್ರೆ ಅದಕ್ಕೆ ಹಣಕಾಸಿನ ಸಹಾಯವನ್ನ ಪಡ್ಕೊಳ್ಳೋದು. ಎಷ್ಟು? 1.3 trillion per year. 2035 ಅಲ್ಲಿ ತನಕ 1.3 trillion ಡಾಲರ್ನಷ್ಟು ಪ್ರತಿ ವರ್ಷ ಫಂಡಿಂಗ್ ರೈಸ್ ಮಾಡೋದು. ಯಾವ ಪ್ಲಾನ್ ಅದು? ಬಾಕು ಟು ಬೆಲೆಮ್ ರೋಡ್ ಮ್ಯಾಪ್. ಇನ್ನು ಕನ್ಸರ್ನ್ಸ್ ನೋಡೋದಾದ್ರೆ ಅರೌಂಡ್ 70% ಆಫ್ ಕ್ಲೈಮೇಟ್ ಫಂಡ್ಸ್ ಆರ್ ಗಿವನ್ ಆಸ್ ಲೋನ್ಸ್. 70% ಅನ್ನ ಲೋನ್ಸ್ ತರ ಕೊಡ್ತಾ ಇದ್ದಾರೆ, ನಾಟ್ ಗ್ರಾಂಟ್ಸ್. ಗ್ರಾಂಟ್ ಅಂದ್ರೆ ವಾಪಸ್ಸು ಅದನ್ನ ಸಂದಾಯ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಲೋನ್ಸ್ ಅಂತಂದ್ರೆ ಸಾಲ, ಡೆಪ್ಟ್. ಆತರ 70% ಸಾಲ ಕೊಡ್ತಾ ಇದ್ದಾರೆ. ಸಾಲದಿಂದಾಗಿ ಏನಾಗ್ತಾ ಇದೆ? ವಿಚ್ ಆಡ್ಸ್ ಫಿನಾನ್ಷಿಯಲ್ ಬರ್ಡನ್ ಟು ಡೆವಲಪಿಂಗ್ ನೇಷನ್ಸ್ ಆಲ್ರೆಡಿ ಸಫರಿಂಗ್ ಕ್ಲೈಮೇಟ್ ಡ್ಯಾಮೇಜ್. ಮೊದಲೇ ಅವ್ರ ಹತ್ರ ಹಣ ಇಲ್ಲ, ಕ್ಲೈಮೇಟ್ ಡ್ಯಾಮೇಜ್ ಆಗ್ತಾ ಇದೆ. ಈಗ ಫಿನಾನ್ಷಿಯಲ್ ಬರ್ಡನ್ ಎಕ್ಸ್ಟ್ರಾ ಆಗ್ತಾ ಇದೆ. ಈಗ ಸಾಲವನ್ನು ಸಹ ವಾಪಸ್ ಕೊಡಬೇಕಾದ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ನ್ಯಾನೋಮೀಟರ್ ಟ್ಯಾಂಕ್ ಆಫ್ ಹೀಲಿಯಂ ರಿವೆಲ್ಸ್ ವಿಯರ್ಡ್ ವೇವ್ಸ್ ನೆವರ್ ಸೀನ್ ಬಿಫೋರ್. ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ ಕೆಲವು ಹೊಸ ಹೊಸ ಟರ್ಮ್ಗಳು ಬರುತ್ತೆ. ಅದರ ಯಾವುದು ಮುಖ್ಯ ಅಂತ ಹೇಳ್ತೇನೆ. ಏನಾಗಿದೆ ಅಂತಂದ್ರೆ, ಸೈಂಟಿಸ್ಟ್ ಎಟ್ ದಿ ಯೂನಿವರ್ಸಿಟಿ ಆಫ್ ಕ್ವೀನ್ಸ್ಲ್ಯಾಂಡ್ ಅಲ್ಲಿರುವಂತಹ ಸೈಂಟಿಸ್ಟ್ಗಳು ದೇ ಮೇಡ್ ಅ ವೆರಿ ಸ್ಮಾಲ್ ಡಿವೈಸ್, ನ್ಯಾನೋಮೀಟರ್ ಸ್ಕೇಲ್ ನಲ್ಲಿ, ಯೂಸಿಂಗ್ ಸೂಪರ್ ಫ್ಲೂಯಿಡ್ ಹೀಲಿಯಂ ಸ್ಟಡಿ ಟೈನಿ ವೇವ್ಸ್ ದಟ್ ಬಿಹೇವ್ ಇನ್ ನ್ಯೂ ವೇಸ್ ಲೈಕ್ ಬ್ಯಾಕ್ವರ್ಡ್ ಸ್ಟೀಪಿಂಗ್ ಅಂಡ್ ಸಾಲಿಟಾನ್ ವೇವ್ಸ್. ಸೆಲ್ಫ್ ಸಸ್ಟೈನಿಂಗ್ ವೇವ್ಸು, ಸಾಲಿಟಾನ್ ವೇವ್ಸು ಅಥವಾ ಬ್ಯಾಕ್ವರ್ಡ್ ಸ್ಟೀಪಿಂಗು, ಇದೆಲ್ಲ ಹೊಸ ಶಬ್ದಗಳು. ಆದ್ರೆ ಇವರು ಯೂಸ್ ಮಾಡಿರೋದು ಇಂಪಾರ್ಟೆಂಟು, ಸೂಪರ್ ಫ್ಲೂಯಿಡ್ ಹೀಲಿಯಂ. ಇದನ್ನ ನೆನಪಿಟ್ಕೊಳ್ಬೇಕು ನೀವು. ಸೂಪರ್ ಫ್ಲೂಯಿಡ್ ಹೀಲಿಯಂ ಪ್ರಾಪರ್ಟಿ ಅಂತಂದ್ರೆ, ವೆನ್ ಹೀಲಿಯಂ ಇಸ್ ಕೂಲ್ಡ್ ಕ್ಲೋಸ್ ಟು ಅಬ್ಸಲ್ಯೂಟ್ ಝೀರೋ, ಹೀಲಿಯಂ ಅನ್ನ ಸಂಪೂರ್ಣ ಶೂನ್ಯದ ಒಂದು ಸ್ಥಿತಿಗೆ ತಣ್ಣಗಾಗಿಸಿದಾಗ ಅದು ಸೂಪರ್ ಫ್ಲೂಯಿಡ್ ಆಗುತ್ತೆ. ಸೂಪರ್ ಫ್ಲೂಯಿಡ್ ಅಂತಂದ್ರೆ ಆವಾಗ ಅದಕ್ಕೆ ಫ್ರಿಕ್ಷನ್ ಇರೋದಿಲ್ಲ, ಮೀನಿಂಗ್ ಇಟ್ ಫ್ಲೋಸ್ ವಿತೌಟ್ ಫ್ರಿಕ್ಷನ್. ನಾರ್ಮಲ್ ಫ್ಲೂಯಿಡ್ಗೆ ಫ್ರಿಕ್ಷನ್ ಇದ್ದೇ ಇರುತ್ತೆ, ಅವಾಗ ಯಾವುದೇ ಅಂದ್ರೆ ಒಂಥರ ಘರ್ಷಣೆ ಇದ್ದೇ ಇರುತ್ತೆ. ಆದ್ರೆ ಸೂಪರ್ ಫ್ಲೂಯಿಡ್ಗೆ ಘರ್ಷಣೆ ಇರೋದಿಲ್ಲ, ಯಾವುದೇ ಫ್ರಿಕ್ಷನ್ ಇರೋದಿಲ್ಲ. ಅದು ಇಂಪಾರ್ಟೆಂಟ್. ಸೂಪರ್ ಫ್ಲೂಯಿಡ್ ಅಂತಂದ್ರೆ ಏನು ಅಂತ ಇಂಪಾರ್ಟೆಂಟ್. ಸೂಪರ್ ಫ್ಲೂಯಿಡ್ ಹೀಲಿಯಂ ಅನ್ನ ಯೂಸ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ವೆರಿ ಥಿನ್ ಲೇಯರ್ 6.7 nanometer thick moves smoothly, helping scientists study wave motion easily. ವೇವ್ ಮೋಷನ್ ಅನ್ನ ಈಸಿಯಾಗಿ ಸ್ಟಡಿ ಮಾಡಕ್ಕೆ ಇದರಿಂದ ಹೆಲ್ಪ್ ಆಯ್ತು. ಇನ್ನು ಹೌ ಡು ಸೈಕ್ಲೋನ್ಸ್ ಫಾರ್ಮ್ ಅಂಡ್ ಹೌ ಆರ್ ದೇ ಮೆಜರ್ಡ್? ಜಿಯೋಗ್ರಫಿಲಿ ನೀವು ಡೀಟೇಲ್ ಆಗಿ ನೋಡ್ತೀರಿ, ಅದು ಒಂದ್ಸಾರಿ ನೆನ್ಪು ಮಾಡಿ ಇಟ್ಕೊಳ್ಳಿ. ಇಲ್ಲಿರುವಂತಹ ಡೇಟಾ, ಅಲ್ಲಿ ಡೇಟಾಗೆ ಏನಾದ್ರು ಬೇರೆ ಬೇರೆ ಇದೆಯಾ? ಈ ಆರ್ಟಿಕಲ್ ಅಲ್ಲಿ ಕೊಟ್ಟಿರೋದನ್ನ ನಾ ಇಲ್ಲಿ ಹೇಳ್ತಾ ಇದ್ದೇನೆ. ಸೈಕ್ಲೋನ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಇಲ್ಲಿ ಹೇಳಿರೋದು. ಸೈಕ್ಲೋನ್ಸ್ ಫಾರ್ಮ್ ಓವರ್ ವಾರ್ಮ್ ಸೀಸ್, ಬೆಚ್ಚಗಿನ ಸಮುದ್ರದ ಮೇಲೆ, ವಾರ್ಮ್ ಸೀಗಳ ಮೇಲೆ ಫಾರ್ಮ್ ಆಗೋದು. ಸುಮಾರು ಟೆಂಪರೇಚರ್ 26.5 ಡಿಗ್ರಿ ಸೆಲ್ಸಿಯಸ್ ಮತ್ತೆ 50 ಮೀಟರ್ ಡೆಪ್ತ್ ಆ ಸಂದರ್ಭದಲ್ಲಿ ಫಾರ್ಮ್ ಆಗುತ್ತೆ. ಈ ಮಾಯಿಸ್ಟ್ ಏರ್ ರೈಸ್ ಆಗುತ್ತೆ, ಕೂಲ್ ಆಗುತ್ತೆ, ಮತ್ತೆ ಕ್ಲೌಡ್ ಫಾರ್ಮೇಶನ್ ಆಗುತ್ತೆ, ಮೋಡಗಳನ್ನ ರೂಪುಗೊಳ್ಳುತ್ತೆ. ಅವಾಗ ರಿಲೀಸಿಂಗ್ ಹೀಟ್ ದಟ್ ಗಿವ್ಸ್ ಮೋರ್ ಎನರ್ಜಿ, ಹೀಟ್ ರಿಲೀಸ್ ಆಗಿ ಹೆಚ್ಚಿನ ಎನರ್ಜಿ ಬಿಡುಗಡೆ ಆಗುತ್ತೆ. ಸೈಕ್ಲೋನ್ ಫಾರ್ಮ್ ಆಗಬೇಕಾದ್ರೆ ಲೋ ಪ್ರೆಷರ್ ಇರಬೇಕು, ಹೈ ಹ್ಯೂಮಿಡಿಟಿ, ಅನ್ಸ್ಟೇಬಲ್ ಏರು, ಕೊರಿಯೋಲಿಸ್ ಫೋರ್ಸು, ಲೋ ವಿಂಡ್ ಶಿಯರು, ಇದೆಲ್ಲ ಮುಖ್ಯವಾಗಿ ಅದಕ್ಕೆ ಫೇವರಬಲ್ ಕಂಡೀಷನ್. ಎಫೆಕ್ಟ್ ಆಫ್ ವಿಂಡ್ ಶಿಯರ್, ಗಾಳಿ ಕತ್ತರಿ ಅಂತ ಕರೀತಾರೆ, ಕೆಲವೊಂದ್ ಕಡೆ ಗಾಳಿ ಬದಲಾವಣೆ ಅಂತ ಸಹ ಕರೀತಾರೆ ಈ ವಿಂಡ್ ಶಿಯರ್ಗೆ. ನೋಡಿ, ವೆನ್ ವಿಂಡ್ ಸ್ಪೀಡ್ ಆರ್ ಡೈರೆಕ್ಷನ್ ಚೇಂಜಸ್ ವಿತ್ ಹೈಟ್, ವಿಂಡ್ ಸ್ಪೀಡ್ ಮತ್ತೆ ಡೈರೆಕ್ಷನ್ ಹೈಟ್ ಜೊತೆ ಎತ್ತರಕ್ಕೆ ಹೋದ ಹಾಗೆ ಸ್ಪೀಡ್ ಡೈರೆಕ್ಷನ್ ಚೇಂಜ್ ಆಗ್ತಾ ಇದ್ದ ಹಾಗೆ ಹೈ ವಿಂಡ್ ಶಿಯರ್ ಅಂತ ಕರಿತೇವೆ. ಇಟ್ ಬ್ರೇಕ್ಸ್ ದಿ ಸೈಕ್ಲೋನ್ ಸರ್ಕ್ಯುಲರ್ ಶೇಪ್, ಅವಾಗ ಸರ್ಕ್ಯುಲರ್ ಶೇಪ್ ಬ್ರೇಕ್ ಆಗುತ್ತೆ. ಅಂಡ್ ಸ್ಟಾಪ್ಸ್ ಇಟ್ ಫ್ರಾಮ್ ಬಿಕಮಿಂಗ್ ಸ್ಟ್ರಾಂಗರ್, ದೊಡ್ಡ ಮಟ್ಟಕ್ಕೆ ಹೋದಾಗ ಅದು ಇನ್ನಷ್ಟು ಸ್ಟ್ರಾಂಗ್ ಆಗೋದನ್ನ ಈ ವಿಂಡ್ ಶಿಯರ್ ಕಡಿಮೆ ಮಾಡುತ್ತೆ. ಸ್ಟ್ರಕ್ಚರ್ ಹೇಗಿರುತ್ತೆ? ಸೈಕ್ಲೋನ್ ಸೆಂಟರ್ ಇಸ್ ದಿ ಐ, ಇದ್ರಲ್ಲಿ ಐ ಅಂತ ನಾವು ಹೇಳ್ತೇವೆ. ಅದು ಕಾಮ್ ಆಗಿರುತ್ತೆ, ಪ್ರೆಷರ್ ಲೋ ಇರುತ್ತೆ. ಆದ್ರೆ ಅದರ ಸುತ್ತಮುತ್ತ ಐ ವಾಲ್ ಅಂತ ಕರಿತೇವೆ, ಐ ವಾಲು, ವಿಚ್ ಹ್ಯಾಸ್ ದಿ ಮೋಸ್ಟ್ ಪವರ್ಫುಲ್ ವಿಂಡ್ಸ್ ಅಂಡ್ ಹೆವಿಯೆಸ್ಟ್ ರೇನ್. ಆ ಐ ವಾಲ್ ಅಲ್ಲಿ ಪವರ್ಫುಲ್ ವಿಂಡ್ಸ್ ಗಳಿರುತ್ತೆ, ತುಂಬಾ ದೊಡ್ಡ ಮಟ್ಟದಲ್ಲಿ ರೇನ್ ಆಗುತ್ತೆ. IMD ಯಾವ ತರ ಕ್ಲಾಸಿಫೈ ಮಾಡುತ್ತೆ ಅಂತಂದ್ರೆ, ವಿಂಡ್ ಸ್ಪೀಡ್ ಮೇಲೆ ಸೈಕ್ಲೋನ್ಗಳನ್ನ ಕ್ಲಾಸಿಫೈ ಮಾಡುತ್ತೆ. ಡಿಪ್ರೆಷನ್ ಗಿಂತ ತುಂಬಾ ತರ ಬೇರೆ ಬೇರೆ ಕ್ಲಾಸಿಫಿಕೇಶನ್ ಬರುತ್ತೆ. ಸ್ವಲ್ಪ ಜಿಯೋಗ್ರಫಿ ರಿವೈಸ್ ಮಾಡುವಂತ ಸಂದರ್ಭ ಬಂದಿದೆ ಈಗ, ನೀವು ಅದನ್ನ ನೋಡ್ಕೋಬೇಕು. ಡಿಪ್ರೆಷನ್ 31 to 49 ಕಿಲೋಮೀಟರ್ ನಿಂದ ಸೂಪರ್ ಸೈಕ್ಲೋನಿಕ್ ತನಕ ಕ್ಲಾಸಿಫೈ ಮಾಡಿದ್ದಾರೆ. ಸೂಪರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂತಂದ್ರೆ ಮೋರ್ ದೆನ್ 222 ಕಿಲೋಮೀಟರ್ ಪರ್ ಅವರ್, ಅಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ಸ್ಯಾಟಲೈಟ್ಸ್, ಬಯೋಸ್ ಅಂತಂದ್ರೆ ಈಗ ಕೆಲವೊಂದು ನೀರಿನ ಮೇಲೆ ತೇಲುವ ಸಾಧನಗಳಿರುತ್ತೆ, ವೆದರ್ ಮಾಡೆಲ್ಸ್, ಇದೆಲ್ಲದರಿಂದ ನಮ್ಗೆ
ಸೈಕ್ಲೋನ್ಗಳನ್ನ 3 ರಿಂದ 5 ದಿನಗಳಿಗಿಂತ ಮುಂಚೆ ನಾವು ಪ್ರಿಡಿಕ್ಟ್ ಮಾಡಬಹುದು ಸದ್ಯದ ಒಂದು ತಂತ್ರಜ್ಞಾನದಲ್ಲಿ. ಒಂದು ಆರ್ಟಿಕಲ್ ನೋಡೋಣ. ಬಹಳ ಇಂಪಾರ್ಟೆಂಟ್ ಆದ ಆರ್ಟಿಕಲ್. ಎನ್ವೈರ್ಮೆಂಟು, ಎಕಾನಮಿ, ಬಹಳ ಕಡೆ ಇದರ ಒಂದು ಇಂಪಾರ್ಟೆನ್ಸ್ ಇದೆ. ಡಿಕೇಡ್ ಆಫ್ಟರ್ ಪ್ಯಾರಿಸ್ ಅಕಾರ್ಡ್ ಆನ್ ಅನ್ಸ್ಟಾಪಬಲ್ ಟ್ರಾನ್ಸಿಷನ್. ಪ್ಯಾರಿಸ್ ಅಗ್ರಿಮೆಂಟ್ ಆಗಿ 10 ವರ್ಷ ಆಯಿತು. ಆಗಿದ್ದು 2015ರಲ್ಲಿ COP21 ನಲ್ಲಿ. ಆದರೆ ವರ್ಲ್ಡ್ ಸ್ಟಿಲ್ ಫೇಸಸ್ ವರ್ಸನಿಂಗ್ ಕ್ಲೈಮೇಟ್ ಚೇಂಜ್. ಇನ್ನೂ ಸಹ ಹವಾಮಾನ ಬದಲಾವಣೆಯ ಒಂದು ಪರಿಣಾಮ ತುಂಬಾ ಗಂಭೀರವಾಗಿ ಎದುರಿಸ್ತಾ ಇದ್ದೇವೆ. ಆರ್ಟಿಕಲ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಟ್ರಾನ್ಸಿಷನ್ ಟುವರ್ಡ್ ಅ ಲೋ ಕಾರ್ಬನ್ ವರ್ಲ್ಡ್ ಹ್ಯಾಸ್ ಬಿಕಮ್ ಇರ್ರಿವರ್ಸಿಬಲ್. ಲೋ ಕಾರ್ಬನ್ ವರ್ಲ್ಡ್ ಕಡೆ ನಾವು ಟ್ರಾನ್ಸಿಷನ್ ಆಗ್ತಿದ್ದೇವಲ್ವಾ, ಇದು ಇರ್ರಿವರ್ಸಿಬಲ್ ಮತ್ತೆ ಅನ್ಸ್ಟಾಪಬಲ್. ಅಂದ್ರೆ ನಾವು ಮುಂದೆ ಹೋಗ್ತಾನೆ ಇರ್ತೇವೆ ಇದರಲ್ಲಿ, ಮತ್ತೆ ಹಿಂದೆ ನೋಡುವ ಸಂದರ್ಭವೇ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್ ಟು ಗ್ಲೋಬಲ್ ಕೋಆಪರೇಷನ್, ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಅಂಡ್ ಲೀಡರ್ಶಿಪ್ ಬೈ ಕಂಟ್ರೀಸ್ ಲೈಕ್ ಇಂಡಿಯಾ ಅಂಡ್ ಫ್ರಾನ್ಸ್. ಇಂಥ ಜಾಗತಿಕ ಮಟ್ಟದಲ್ಲಿರುವಂತಹ ಸಹಕಾರ ಇರಬಹುದು, ತಂತ್ರಜ್ಞಾನದ ಅಭಿವೃದ್ಧಿ, ಅದ್ರ ಜೊತೆ ಲೀಡರ್ಸ್ಗಳು ಇಂಡಿಯಾ, ಫ್ರಾನ್ಸ್ ನಂತಹ ದೇಶಗಳು ಇದರಲ್ಲಿ ಕೈ ಜೋಡಿಸಿರೋದ್ರಿಂದ ಬಹಳ ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬ್ಯಾಕ್ ಗ್ರೌಂಡ್ ನೋಡೋದಾದ್ರೆ COP21 ನಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ 195 ಕಂಟ್ರೀಸ್ಗಳು ಸೈನ್ ಮಾಡಿದ್ರು. ಗೋಲ್ ಏನಾಗಿತ್ತು, ಗ್ಲೋಬಲ್ ವಾರ್ಮಿಂಗ್ ಅನ್ನ 2 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ, ಪ್ರಿಫರೇಬಲಿ 1.5 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಸೋದು. ಕಂಪೇರ್ ಟು ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಸ್, ಅದಕ್ಕೆ ಕಂಪೇರ್ ಮಾಡಿಕೊಂಡು 1.5 ಡಿಗ್ರಿ ಸೆಲ್ಸಿಯಸ್ 2 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಸೋದು. ಇಂಟ್ರೊಡ್ಯೂಸ್ ದಿ ಪ್ರಿನ್ಸಿಪಲ್ ಆಫ್ ಕಾಮನ್ ಬಟ್ ಡಿಫರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್. ಅಂದ್ರೆ ಈಚ್ ಕಂಟ್ರಿ ಕಾಂಟ್ರಿಬ್ಯೂಟ್ಸ್ ಅಕಾರ್ಡಿಂಗ್ ಟು ಇಟ್ಸ್ ಕೆಪಾಸಿಟಿ ಅಂಡ್ ಸರ್ಕಮ್ಸ್ಟೆನ್ಸಸ್. ಪ್ರತಿ ದೇಶಗಳು ಕಾಂಟ್ರಿಬ್ಯೂಟ್ ಮಾಡುತ್ತೆ, ಅಂದ್ರೆ ಬೇಸ್ಡ್ ಆನ್ ದರ್ ಕೆಪಾಸಿಟಿ ಮತ್ತೆ ಸರ್ಕಮ್ಸ್ಟೆನ್ಸಸ್. ನಾವು ಈಗೆಲ್ಲಿದ್ದೇವೆ ಹಾಗಾದ್ರೆ ನೋಡಿ, ಗ್ಲೋಬಲ್ ಎಮಿಷನ್ ಟೆಂಪರೇಚರ್ ಈಗಲೂ ಸಹ ರೈಸ್ ಆಗ್ತಾನೆ ಇದೆ. ಇಟ್ಸ್ ಸ್ಟಿಲ್ ರೈಸಿಂಗ್. ಮತ್ತೆ ಡಿಸಾಸ್ಟರ್ಗಳು, ಫ್ಲಡ್, ಹೀಟ್ ವೇವ್ಸ್, ಕ್ಲೌಡ್ ಬಸ್ಟ್ ಇನ್ ಉತ್ತರಾಖಂಡ್, ಪಂಜಾಬ್, ಜಮ್ಮು ಕಾಶ್ಮೀರ, ಇದೆಲ್ಲದ್ರಿಂದ ಏನು ಗೊತ್ತಾಗ್ತಾ ಇದೆ, ಡೇಂಜರ್ ಇಸ್ ಹೌರಿ ಅಂತಂದ್ರೆ ಈ ಡೇಂಜರ್ ನಿಜವಾಗ್ಲೂ ಎಷ್ಟು ಅಪಾಯಕಾರಿಯಾಗಿದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಪ್ರೋಗ್ರೆಸ್ ಸಹ ಆಗಿದೆ. ಬಿಫೋರ್ ಪ್ಯಾರಿಸ್ ಪ್ಲಾನೆಟ್ ವಾಸ್ ಹೀಟ್ ಹೆಡಿಂಗ್ ಟುವರ್ಡ್ಸ್ 4 ಡಿಗ್ರಿ ಸೆಲ್ಸಿಯಸ್ ಟು 5 ಡಿಗ್ರಿ ಸೆಲ್ಸಿಯಸ್ ವಾರ್ಮಿಂಗ್ ಬೈ 2100. ಆದ್ರೆ ಈಗ ಪ್ರೊಜೆಕ್ಟೆಡ್ ವಾರ್ಮಿಂಗ್ ನೋಡೋದಾದ್ರೆ ಮೊದಲು 4 ಡಿಗ್ರಿ ಇರೋದು 2 ಡಿಗ್ರಿ ತನಕ ಅಥವಾ 3 ಡಿಗ್ರಿ ತನಕ ಆಗಬಹುದು. ಇದು ಸಹ ರಿಸ್ಕಿನೇ, ಆದ್ರೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಬಹುದು. ಲೆಸನ್ ಏನು ಆರ್ಟಿಕಲ್ ಪ್ರಕಾರ, ಗ್ಲೋಬಲ್ ಕೋಆಪರೇಷನ್ ಡಸ್ ಮೇಕ್ ಅ ಡಿಫರೆನ್ಸ್ ಅಲ್ವಾ. ಎಲ್ಲರೂ ಒಟ್ಟಾದ್ರೆ ಅದರಿಂದ ಒಳ್ಳೆ ಬದಲಾವಣೆ ಸಾಧ್ಯ ಇದೆ. ವೈ ದಿ ಪ್ಯಾರಿಸ್ ಅಗ್ರಿಮೆಂಟ್ ಡೆಲಿವರ್ಸ್. ಪ್ಯಾರಿಸ್ ಅಗ್ರಿಮೆಂಟ್ ಇಂದ ಯಾಕೆ ಒಳ್ಳೆ ಬದಲಾವಣೆ ಆಗ್ತಾ ಇದೆ ಅಂತಂದ್ರೆ, ಇದು ಫೇರ್ ಅಂಡ್ ಜಸ್ಟ್. ಯಾಕಂದ್ರೆ ಇಟ್ ಅಲೋಸ್ ಡಿಫರೆಂಟ್ ಲೆವೆಲ್ ಆಫ್ ರೆಸ್ಪಾನ್ಸಿಬಿಲಿಟಿ. ಬೇರೆ ಬೇರೆ ತರಹದ ಬೇರೆ ಬೇರೆ ಲೇಯರ್ ನಲ್ಲಿ ರೆಸ್ಪಾನ್ಸಿಬಿಲಿಟಿಯನ್ನ ಕೊಡ್ತಾ ಹೋಗುತ್ತೆ. ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ ಆರ್ ನಾಟ್ ಫೋರ್ಸ್ಡ್ ಟು ಮ್ಯಾಚ್ ರಿಚ್ ನೇಷನ್ಸ್ ಅಲ್ವಾ. ಇನ್ನು ನಾವು ಡೆವಲಪ್ ಆಗ್ತಾ ಇರೋರು, ನಾವು ಆ ರಿಚ್ ನೇಷನ್ ಅನ್ನ ಮ್ಯಾಚ್ ಮಾಡಬೇಕು ಅಂತ ಫೋರ್ಸ್ ಹಾಕಿಲ್ಲ. ಮಲ್ಟಿಲ್ಯಾಟ್ರಲ್ ಇದು ಇಂಟರ್ನ್ಯಾಷನಲ್ ಸಾಲಿಡಾರಿಟಿಯನ್ನು ಪ್ರಮೋಟ್ ಮಾಡುತ್ತೆ. ರಿಚ್ ನೇಷನ್ಸ್ ಪೂರ್ ನೇಷನ್ಗೆ ಹೆಲ್ಪ್ ಮಾಡ್ತಾರೆ, ಅವರಿಗೆ ಫಿನಾನ್ಸ್ ಮತ್ತೆ ಟೆಕ್ನಾಲಜಿಯನ್ನು ಕೊಡ್ತಾ ಹೋಗ್ತಾರೆ. ಫ್ಲೆಕ್ಸಿಬಲ್ ಆಗಿರುತ್ತೆ. ಈಚ್ ನೇಷನ್ ಅವರದ್ದೇ ಆದಂತಹ, ಪ್ರತಿ ದೇಶ ತನ್ನದೇ ಆದಂತಹ ಒಂದು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅನ್ನ ಸೆಟ್ ಮಾಡುತ್ತೆ. ಹಾಗಾಗಿ ಪ್ಯಾರಿಸ್ ಮಾಡೆಲ್ ಯಾಕೆ ವರ್ಕ್ ಆಗ್ತಿದೆ ಅಂತಂದ್ರೆ, ಇಟ್ ಇಸ್ ಬೇಸ್ಡ್ ಆನ್ ಟ್ರಸ್ಟ್, ಫೇರ್ನೆಸ್ ಅಂಡ್ ಕೋಆಪರೇಷನ್. ಗ್ಲೋಬಲ್ ಟ್ರಾನ್ಸಿಷನ್, ಸೈನ್ಸ್ ಆಫ್ ಚೇಂಜ್ ನೋಡೋದಾದ್ರೆ ಎನರ್ಜಿ ರೆವಲ್ಯೂಷನ್ ನೋಡಿ. 10 years ago, 10 ವರ್ಷದ ಹಿಂದೆ ಫಾಸಿಲ್ ಫ್ಯೂಯಲ್ಸ್ ತುಂಬಾ ಚೀಪ್ ಆಗಿತ್ತು, ಕೋಲು, ಆಯಿಲ್ ಎಲ್ಲ ತುಂಬಾ ಚೀಪ್ ಆಗಿತ್ತು. ಆದ್ರೆ ಈಗ ನಾವು ಸೋಲಾರ್, ವಿಂಡು, ಹೈಡ್ರೋ ಇದು ಚೀಪ್ ಆಗಿದೆ. ಕ್ಲೀನರ್ ಮತ್ತೆ ಜಾಬ್ ಜನರೇಟಿಂಗ್, ಈ ವಲಯದಲ್ಲಿ ಜಾಬ್ ಕ್ರಿಯೇಟ್ ಆಗ್ತಾ ಇದೆ. ಜಾಬ್ ಕ್ರಿಯೇಟ್ ಆಗ್ತಾ ಇದೆ ಅಂತಂದ್ರೆ ಆ ವಲಯ ಮುಂದುವರಿತಾ ಇದೆ ಅಂತ ಅದರ ಅರ್ಥ. ರಿನ್ಯೂಯಬಲ್ ಎನರ್ಜಿ ಇದ್ದಾಗ ಎಕನಾಮಿಕ್ ಗ್ರೋತ್ ಸಹ ಆಗುತ್ತೆ, ಅದರಿಂದ ಎನರ್ಜಿ ಸೆಕ್ಯೂರಿಟಿ ಸಹ ಸಿಗ್ತಾ ಹೋಗುತ್ತೆ. ಇನ್ನು ಎಲೆಕ್ಟ್ರಿಕ್ ವೆಹಿಕಲ್ ಬೂಮ್ ಸಿಗ್ತಾ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ ಸಹ ಮುನ್ನೆಲೆಗೆ ಬರ್ತಾ ಇದೆ. ಡಿಕೇಡ್ ಎಗೋ ಎಲೆಕ್ಟ್ರಿಕ್ ವೆಹಿಕಲ್ಸ್ ವರ್ ರೇರ್ ಅಂಡ್ ಕಾಸ್ಟ್ಲಿ. ಅವಾಗೆಲ್ಲ ತುಂಬಾ ರೇರ್ ಆಗಿತ್ತು, ಕಾಸ್ಟ್ಲಿ ಆಗಿತ್ತು. ಈಗ 20% ಆಫ್ ನ್ಯೂ ಕಾರ್ ಸೇಲ್ಸ್ ಗ್ಲೋಬಲಿ ಆರ್ ಎಲೆಕ್ಟ್ರಿಕ್. ನೋಡಿ, ಜಗತ್ನಲ್ಲಿ 100 ಕಾರ್ನಲ್ಲಿ 20 ಕಾರ್ಗಳು ಎಲೆಕ್ಟ್ರಿಕ್ ಕಾರ್ಗಳು ಸೇಲ್ ಆಗ್ತಾ ಇರೋದು. ಹಾಗಾಗಿ ಆಯಿಲ್ ಡಿಪೆಂಡೆನ್ಸ್ ಕಡಿಮೆ ಆಗುತ್ತೆ. ಕ್ಲೀನ್ ಏರು, ಹೊಸ ಜಾಬ್ಸ್, ಇದೆಲ್ಲ ಮುಂದಿನ ದಿನಗಳಲ್ಲಿ ನಾವು ನೋಡಬಹುದು. ಅದೇ ರೀತಿ ಇನ್ವೆಸ್ಟ್ಮೆಂಟ್ ಸಹ ಶಿಫ್ಟ್ ಆಗ್ತಾ ಇದೆ. ಇಂಡಸ್ಟ್ರೀಸು, ಬ್ಯಾಂಕ್ಸು, ಇವನ್ ಲೋಕಲ್ ಗವರ್ಮೆಂಟ್ ಆರ್ ನೌ ಇನ್ವೆಸ್ಟಿಂಗ್ ಇನ್ ಗ್ರೀನ್ ಎನರ್ಜಿ ಬಿಕಾಸ್ ಇಟ್ ಮೇಕ್ಸ್ ಲಾಂಗ್ ಟರ್ಮ್ ಎಕನಾಮಿಕ್ ಸೆನ್ಸ್. ಗ್ರೀನ್ ಎನರ್ಜಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಅವರಿಗೂ ಗೊತ್ತಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ವಲಯದಲ್ಲೇ ಹೆಚ್ಚು ನಮಗೆ ಲಾಭ ಸಿಗೋದಾಗಿರಬಹುದು, ಅಥವಾ ಈ ವಲಯದಲ್ಲೇ
ಮುಂದಿನ ದಿನಗಳಲ್ಲಿ ನಮಗೆ ಪ್ರಾಫಿಟ್ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೇದಾಗೋದು ಅಂತ ಅವ್ರಿಗೆ ಅನಿಸ್ತಾ ಇದೆ. ಇನ್ನು ನಮ್ಮ ಇಂಡಿಯಾಸ್ ಲೀಡರ್ಶಿಪ್ ನೋಡೋದಾದ್ರೆ ISA ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಒರಿಜಿನ್ ಯಾವಾಗ COP21 ನಲ್ಲಿ ಲಾಂಚ್ ಮಾಡಿದ್ದಾರೆ. ಲಾಂಚ್ ಮಾಡಿರೋರು ಪ್ರಧಾನಮಂತ್ರಿ ಮೋದಿಯವರು ಮತ್ತೆ ಫ್ರಾನ್ಸ್ ಪ್ರೆಸಿಡೆಂಟ್ ಹೊಲ್ಯಾಂಡ್. ಗೋಲ್ ಏನಿದ್ರದ್ದು ಸೋಲಾರ್ ಪವರ್ ನ ಗ್ಲೋಬಲಿ ಪ್ರಮೋಟ್ ಮಾಡೋದು, ಎಸ್ಪೆಷಲಿ ಇನ್ ಡೆವಲಪಿಂಗ್ ಕಂಟ್ರೀಸ್ ಬಿಟ್ವೀನ್ ಟ್ರಾಪಿಕ್ಸ್. ವರ್ಲ್ಡ್ ಮ್ಯಾಪ್ ಅಲ್ಲಿ ಗೊತ್ತಿದೆ ಅಲ್ವಾ, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಮಿಡಲ್ ಈಕ್ವೇಟರು, ಮೇಲ್ಗಡೆ ಸಾಲಿಡ್ ಝೋನ್ ಅಂತ ಸಹ ಕರೀತೇವೆ. ಈ ಒಂದು ಭಾಗದಲ್ಲಿ ಏನ್ ಮಾಡೋದು, ಸೋಲಾರ್ ಪವರ್ ನ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದು. ಯಾಕಂದ್ರೆ ಸೂರ್ಯ ಟ್ರಾಪಿಕ್ ಅಂತ ಕರೆಯೋದು ಅದಕ್ಕೇನೆ, ಸೂರ್ಯನ ಚಲನೆ ಇಲ್ಲಿ ತನಕ ಬರ್ತಾನೆ ಅಂತಂದ್ರೆ ಅಪರೆಂಟ್ ಚಲನೆ ಅಂತ ಹೇಳ್ತೇವೆ, ಅಪರೆಂಟ್ ಮೂವ್ಮೆಂಟ್ ಆಫ್ ದಿ ಸನ್. ತಿರುಗ್ತಾ ಇರೋದು ಭೂಮಿನ ಆಗಿದ್ರು ನಮಗೆ ಸೂರ್ಯ ಚಲಿಸ್ತಾ ಇದ್ದಾನೆ ಅನ್ನೋ ರೀತಿ ಅನ್ಸುತ್ತೆ. ಅದನ್ನ ನಾವು ಅಪರೆಂಟ್ ಮೂವ್ಮೆಂಟ್ ಆಫ್ ದಿ ಸನ್ ಅಂತ ಕರಿತೇವೆ. ಸೂರ್ಯ ಇಲ್ಲಿ ತನಕ ಹೋಗಿ ಮತ್ತೆ ವಾಪಸ್ ಕೆಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ಜಿಯೋಗ್ರಫಿಲಿ ಡೀಟೇಲ್ ಆಗಿ ನೋಡ್ತೀರಿ. ಹಾಗಾಗಿ ಆ ಟ್ರಾಪಿಕ್ ಝೋನ್ಗಳಲ್ಲಿ, ಟ್ರಾಪಿಕ್ ರೀಜನ್ ಅಲ್ಲಿ ಸೋಲಾರ್ ಎನರ್ಜಿಯನ್ನ ಪ್ರಮೋಟ್ ಮಾಡೋದು. 120 ಕಂಟ್ರೀಸ್ಗಳು ಇದರ ಮೆಂಬರ್ಸ್ ಆಗಿದೆ. ಮತ್ತೆ ಇದರಲ್ಲಿ ಟ್ರೈನಿಂಗ್ ಪ್ರೋಗ್ರಾಮು, ಸೋಲಾರ್ ಪ್ರಾಡಕ್ಟ್ಗಳಿಗೆ ಫೈನಾನ್ಸು, ಕೆಪಾಸಿಟಿ ಬಿಲ್ಡಿಂಗ್ ನಂತಹ ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಇದರ 8th ಅಸೆಂಬ್ಲಿ ಇದನ್ನ ಸಹ ಅಧ್ಯಕ್ಷತೆಯನ್ನ ಇಂಡಿಯಾದ ಪ್ರಹ್ಲಾದ್ ಜೋಶಿ ಅವರು ವಹಿಸಿಕೊಂಡಿದ್ರು. ಫ್ರಾನ್ಸ್ ಮತ್ತೆ ಪ್ರಹ್ಲಾದ್ ಜೋಶಿ ಭಾರತವು. ಇಂಡಿಯಾಸ್ ಅಚೀವ್ಮೆಂಟ್ ನೋಡೋದಾದ್ರೆ 50% ಆಫ್ ಇನ್ಸ್ಟಾಲ್ಡ್ ಎಲೆಕ್ಟ್ರಿಸಿಟಿ ಕೆಪಾಸಿಟಿ ನಾನ್ ಫಾಸಿಲ್ ಸೋರ್ಸಸ್. ಇನ್ಸ್ಟಾಲ್ಡ್ ಎಲೆಕ್ಟ್ರಿಸಿಟಿ ಕೆಪಾಸಿಟಿಯಲ್ಲಿ 50% ಅನ್ನ ನಾವು ನಾನ್ ಫಾಸಿಲ್ ಸೋರ್ಸ್ಗಳಿಂದ ಅಚೀವ್ ಮಾಡಿದ್ದೇವೆ. 5 ವರ್ಷಕ್ಕಿಂತ ಮೊದಲೇ ನಾವು ಇದನ್ನ ಅಚೀವ್ ಮಾಡಿದ್ದೇವೆ. ಇನ್ನು ನಮ್ಮ ಟಾರ್ಗೆಟ್, ಟಾರ್ಗೆಟ್ ಏನು ದೊಡ್ಡದು, ನೆಟ್ ಝೀರೋ, ಅದು 2070 ವಿಕಸಿತ ಭಾರತ ಟಾರ್ಗೆಟ್ 2047 ಇದು ಎರಡು ಸಹ ಮುಖ್ಯವಾಗಿ ಲೋ ಕಾರ್ಬನ್ ಪಾತ್ ನ ಮೂಲಕನೇ ನಾವು ಹೋಗ್ಬೇಕು. ನೆಕ್ಸ್ಟ್ ಮೈಲ್ ಸ್ಟೋನ್ ನೋಡೋದಾದ್ರೆ COP30 ಬೆಲೆಮ್ ಬ್ರೆಜಿಲ್ ನಲ್ಲಿ ಆಗೋದು. 5 ಗ್ಲೋಬಲ್ ಪ್ರಯಾರಿಟಿ ಏನು ಇದರಲ್ಲಿ, ಗ್ಲೋಬಲ್ ಆಂಬಿಷನ್ ರೈಸ್ ಮಾಡೋದು ಅಲ್ವಾ, ಸ್ಟ್ರಾಂಗರ್ ಎಮಿಷನ್ ಕಟ್. ಮತ್ತೆ ಈಗ ಪೇಸ್ ಬಹಳ ಸ್ಲೋ ಆಗಿದೆ, ಅದನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದು. ಜಸ್ಟ್ ಮತ್ತೆ ಇನ್ಕ್ಲೂಸಿವ್ ಟ್ರಾನ್ಸಿಷನ್, ವಲ್ನರಬಲ್ ನೇಷನ್ಗಳಿಗೆ ಸಪೋರ್ಟ್ ಕೊಡೋದು, ಮತ್ತೆ ಕ್ಲೈಮೇಟ್ ಜಸ್ಟಿಸ್ ನ ಮೂಲಕ ಆಕ್ಷನ್ ತೆಗೆದುಕೊಳ್ಳೋದು. ನಾವು ತೆಗೆದುಕೊಳ್ಳುವ ಆಕ್ಷನ್ ನ್ಯಾಯಯುತವಾಗಿರಬೇಕು. ಫ್ರಾನ್ಸ್ ಇನ್ವೆಸ್ಟ್ 1/3 ಆಫ್ ಇಟ್ಸ್ ಕ್ಲೈಮೇಟ್ ಫಂಡ್ಸ್ ಇನ್ ಅಡಾಪ್ಟೇಷನ್ ಅಂಡ್ ಲಾಸ್ ಅಂಡ್ ಡ್ಯಾಮೇಜ್ ರಿಕವರಿ. ಅಲ್ಲಿ ಲಾಸ್ ಡ್ಯಾಮೇಜ್ ರಿಕವರಿಯಲ್ಲಿ ಅಡಾಪ್ಟೇಷನ್ಗೋಸ್ಕರ ಫ್ರಾನ್ಸ್ ಇನ್ವೆಸ್ಟ್ ಮಾಡ್ತಾ ಇದೆ. ಇನ್ನು ಪ್ರೊಟೆಕ್ಟ್ ನ್ಯಾಚುರಲ್ ಕಾರ್ಬನ್ ಸಿಂಕ್ಸ್, ಫಾರೆಸ್ಟ್ ಇರಬಹುದು, ಮ್ಯಾಂಗ್ರೋವ್ಸ್, ಓಷಿಯನ್ಸ್ ಅಬ್ಸಾರ್ಬ್ CO2, ಇದೆಲ್ಲ CO2 ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇವುಗಳನ್ನ ಪ್ರಿಸರ್ವ್ ಮಾಡಬೇಕು. ಅಮೆಜಾನ್, ಸುಂದರ್ಬನ್, ಅಮೆಜಾನ್ ಫಾರೆಸ್ಟ್ ಇದು. ಇನ್ನು ಎಂಪವರ್ ನಾನ್ ಸ್ಟೇಟ್ ಆಕ್ಟರ್ಸ್, ಸ್ಟೇಟ್ ಬಿಟ್ಟು, ಸರ್ಕಾರ ಬಿಟ್ಟು ಸಿಟೀಸ್ಗಳು, ಕಂಪನೀಸ್ಗಳು, ಸೈಂಟಿಸ್ಟ್, ಸಿಟಿಸನ್ಸ್ ಇವರೆಲ್ಲ ಇರ್ತಾರೆ. ಗೌರ್ಮೆಂಟ್ ಮಾತ್ರ ಜವಾಬ್ದಾರಿ ತೆಗೆದುಕೊಂಡ್ರೆ ಸಾಕಾಗೋದಿಲ್ಲ, ಇವರೆಲ್ಲರ ಪಾತ್ರ ಸಹ ಬಹಳ ಮುಖ್ಯವಾಗಿರುತ್ತೆ. ಅದರ ಜೊತೆ ಲಾಸ್ಟ್ ಅಲ್ಲಿ ಡಿಫೆನ್ಸ್ ಸೈನ್ಸ್ ಪ್ಯಾಕ್ಟ್ ಅಲ್ವಾ, ಸೈನ್ಸ್ IPCC ಅಂತ ಇನ್ಸ್ಟಿಟ್ಯೂಷನ್ಗಳಿಗೆ ಸಪೋರ್ಟ್ ಕೊಡೋದು, ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗದ ರೀತಿ ನೋಡ್ಕೊಳ್ಳೋದು, ಮತ್ತೆ ಎನ್ಶೋರ್ ಸೈನ್ಸ್ ಗೈಡ್ಸ್ ಡಿಸಿಷನ್ ಅಲ್ಲಿ ಸೈನ್ಸ್ ಅನ್ನ ಮುಖ್ಯವಾಗಿ ನಾವು ಹಿನ್ನೆಲೆಯಾಗಿ ಇಟ್ಕೊಳ್ಳೋದು. ಹಾಗಾಗಿ ಈ ಟ್ರಾನ್ಸಿಷನ್ ಅನ್ನೋದು ಅನ್ಸ್ಟಾಪಬಲ್ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಅಡಾಪ್ಟೇಷನ್ ಇಸ್ ನೌ ಅ ನೆಸೆಸಿಟಿ. ಅಡಾಪ್ಟ್ ಆಗ್ಲೇಬೇಕಾದ ಪರಿಸ್ಥಿತಿ ಇದೆ. ಯಾಕಂದ್ರೆ ಎಲ್ಲಾ ನೇಷನ್ಗಳು ಇದರ ಇಂಪ್ಯಾಕ್ಟ್ ಅನ್ನು ಅನುಭವಿಸ್ತಾ ಇವೆ. ಇಂಡಸ್ಟ್ರೀಸ್ ಆರ್ ಲಾಕ್ಡ್ ಇನ್ ಟು ಗ್ರೀನ್ ಇನ್ವೆಸ್ಟ್ಮೆಂಟ್ ಅಲ್ಲ, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಗ್ರೀನರಿ ಅಂದ್ರೆ ಪರಿಸರ ಸ್ನೇಹಿ ವಿಧಾನಗಳ ಕಡೆ ಮುಖ ಮಾಡ್ತಾ ಇದ್ದಾರೆ. ಸ್ವಿಚಿಂಗ್ ಬ್ಯಾಕ್, ಮತ್ತೆ ವಾಪಸ್ ಹಳೆ ಮೆಥಡ್ಗೆ ಹೋದ್ರೆ ಅವರಿಗೆ ಲಾಸ್. ಸಿಟೀಸ್ ಅಂಡ್ ಲೋಕಲ್ ಗವರ್ಮೆಂಟ್ಸ್ ಆರ್ ಇಂಟಿಗ್ರೇಟಿಂಗ್ ಸಸ್ಟೈನಬಿಲಿಟಿ ಇನ್ ಟು ಪ್ಲಾನ್ಸ್. ಪ್ರತಿ ನಗರಗಳ ನಿರ್ಮಾಣ ಮಾಡಬೇಕಾದ್ರೆ ಲೋಕಲ್ ಗವರ್ಮೆಂಟ್ಗಳು ಸಸ್ಟೈನಬಲ್ ಪ್ಲಾನ್ಗಳ ಕಡೆ ಮುಖ ಮಾಡ್ತಾ ಇದ್ದಾರೆ. ಇನ್ನು ಗ್ಲೋಬಲ್ ಕೋಆಪರೇಷನ್, ಡಿಸ್ಪೈಟ್ ಟೆನ್ಷನ್, ಕ್ಲೈಮೇಟ್ ಮಲ್ಟಿಲ್ಯಾಟರಲಿಸಮ್ ಕಂಟಿನ್ಯೂಸ್ ಫಂಕ್ಷನ್. ಬೇರೆ ಬೇರೆ ದೇಶಗಳ ನಡುವೆ ಟೆನ್ಷನ್ ಇರಬಹುದು, ಆದ್ರೆ ಕ್ಲೈಮೇಟ್ ಮಲ್ಟಿಲ್ಯಾಟರಲಿಸಮ್ ಎಲ್ಲ ದೇಶಗಳಿಂದ ಸಪೋರ್ಟ್ ಅನ್ನು ಪಡ್ಕೊಳ್ತಾ ಇದೆ. ಹಾಗಾಗಿ ದ ವರ್ಲ್ಡ್ ಮೇ ಫೇಸ್ ಆಬ್ಸ್ಟ್ಯಾಕಲ್ಸ್ ಬಟ್ ಕ್ಲೈಮೇಟ್ ಆಕ್ಷನ್ ಕೆನಾಟ್ ಬಿ ರಿವರ್ಸ್ಡ್. ಏನೇ ಸಮಸ್ಯೆ ಬಂದರೂ ಕ್ಲೈಮೇಟ್ ಆಕ್ಷನ್ ರಿವರ್ಸ್ ಆಗೋದಿಲ್ಲ ಅನ್ನೋದು ಈ ಒಂದು ಆರ್ಟಿಕಲ್ ನ ಸಾರಾಂಶ. ಇನ್ನು 3 MCQ ಇದೆ, ಕ್ವಶನ್ ನೋಡ್ಕೊಳ್ಳಿ, ನಾ ಇಲ್ಲಿ ಉತ್ತರ ಹೇಳೋದಿಲ್ಲ, ನೀವೇ ಆನ್ಸರ್ ಮಾಡಬೇಕು ಕಮೆಂಟ್ ನಲ್ಲಿ. With reference to the cryodil technology recently developed for buffalo breeding, consider the following statement. Cryodil is yolk-free cryopreservation liquid developed by NIANP under ICAR to store buffalo semen. Use of whey protein instead of egg yolk reduces contamination risk and improves sperm survival. Cryodil technology has been patented and commercially distributed nationwide.
ಯಾವ್ಯಾವ ಸ್ಟೇಟ್ಮೆಂಟ್, ಹೌ ಮೆನಿ ಸ್ಟೇಟ್ಮೆಂಟ್ ಅಬೋ ಅದು ಕರೆಕ್ಟ್. ಇದಕ್ಕೆ ಆನ್ಸರ್ನ ಕಮೆಂಟ್ ಮಾಡಿ. ಹೌ ಮೆನಿ ಅಂತ ಕೇಳಿದಾಗ ಜಸ್ಟ್ ಓನ್ಲಿ ಒನ್ ಅಂತ ಮಾತ್ರ ಕಮೆಂಟ್ ಮಾಡಬೇಡಿ. ಓನ್ಲಿ ಟೂ, ಆಲ್ ತ್ರೀ ಅಂತ ಕಮೆಂಟ್ ಮಾಡಬೇಡಿ. ಓನ್ಲಿ ಒನ್ ಅಂತಂದ್ರೆ ಯಾವ ಸ್ಟೇಟ್ಮೆಂಟ್ ಅಂತ ಸಹ ಕಮೆಂಟ್ ಮಾಡಿ. ಒಂದ, ಎರಡನೇದ, ಅಥವಾ ಬಿ ಓನ್ಲಿ ಟೂ ಅಂತ ಹೇಳಿದ್ರೆ ಯಾವ್ದು ಅದರಲ್ಲಿ ಅನ್ನೋದನ್ನ ಸಹ ಕಮೆಂಟ್ ಮಾಡಿ ತಿಳಿಸಿ. ಎರಡನೇದು ನೋಡಿ, ವಿತ್ ರೆಫರೆನ್ಸ್ ಟು ಟ್ರಾಪಿಕಲ್ ಸೈಕ್ಲೋನ್ಸ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. Warm ocean surface of at least 26.5 degrees Celsius up to 50 meter depth is necessary to provide the latent heat energy that drives cyclone formation. High vertical wind shear helps maintain a cyclone circular structure and aids its intensification. Eye wall is the region of maximum wind speed and rainfall surrounding calm low pressure eye. ಯಾವುದು ಎಷ್ಟು ಎರಡು ಗೊತ್ತಾಗಬೇಕು ನನಗೆ, ನೀವು ಕಮೆಂಟ್ ಮಾಡಿ. ಯಾವ ಸ್ಟೇಟ್ಮೆಂಟ್ ಕರೆಕ್ಟು ಮತ್ತೆ ಎಷ್ಟು ಸ್ಟೇಟ್ಮೆಂಟ್. ಇಲ್ಲಿ ಕ್ವಶನ್ ಅಲ್ಲಿ ಹೌ ಮೆನಿ ಅಂತ ಕೇಳಿದ್ದಾರೆ, ಆದ್ರೆ ಎಷ್ಟು ಮತ್ತೆ ಯಾವುದು, ಒಂದನೇದ, ಎರಡನೇದ, ಮೂರನೇದ ಅಂತ ಸಹ ಕಮೆಂಟ್ ಮಾಡಿ. ಮೂರನೇದು ಕ್ವಶನ್ 3 1 2 3 ಅಂತ ಹಾಕಿ. ವಿಚ್ ಆಫ್ ದಿ ಫಾಲೋವಿಂಗ್ ಕನ್ಸರ್ನ್ಸ್ ವಾಸ್ ಹೈಲೈಟೆಡ್ ಇನ್ ದಿ UN report regarding climate finance distribution? Most climate funds are provided as long-term grants to avoid financial burden on poorer countries. Nearly 70% of climate finance comes as loans, adding debt stress to already vulnerable economies. Developing nations receive more adaptation finance than mitigation finance annually. Climate finance flows have consistently increased every year since 2020. ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.